ಸರ್ಕಾರಿ ಆಸ್ಪತ್ರೆಯಲ್ಲಿ 77 ಲಕ್ಷಕ್ಕೂ ಅಧಿಕ ಭ್ರಷ್ಟಾಚಾರ, ರೋಗಿಗಳ ಅನ್ನಕ್ಕೂ ಕನ್ನ ಹಾಕಿದ ಲೂಟಿಕೋರರ ಬಂಡವಾಳ ಬಯಲು. ರೋಗಿಗಳ ಊಟದಲ್ಲಿ ಭ್ರಷ್ಟಾಚಾರದ ಹೊಟ್ಟೆ ತುಂಬಿದೆ. 77 ಲಕ್ಷ ಅಕ್ರಮದ ಹಿಂದೆ ಇರುವವರು ಯಾರು ಎಂದು ನಾಟಿಕಾರ್ ಪತ್ರಿಕಾಗೋಷ್ಠಿಯಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಅಫ್ಜಲ್ಪುರ ತಾಲೂಕಿನ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿನ ರೋಗಿಗಳಿಗೆ ನೀಡುವ ಅನ್ನಕ್ಕೆ ಕನ್ನ ಹಾಕಿ 77 ಲಕ್ಷಕ್ಕೂ ಅಧಿಕ ಹಣ ಭ್ರಷ್ಟಾಚಾರಿಗಳ ಜೇಬು ತುಂಬಿದೆ ಎನ್ನುವ ಆಧಾರ ಸಹಿತ ದಾಖಲೆಗಳೊಂದಿಗೆ ಜೆಡಿಎಸ್ ಪಕ್ಷದ ಹಿಂದುಳಿದ ವರ್ಗಗಳ ರಾಜ್ಯಾಧ್ಯಕ್ಷ ಶಿವಕುಮಾರ್ ನಾಟಿಕಾರ್ ಗಂಭೀರ ಆರೋಪ ಮಾಡಿದ್ದಾರೆ. ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಅಫ್ಜಲ್ಪುರ ತಾಲೂಕು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ದಾಖಲಾದ ರೋಗಿಗಳಿಗೆ ಪೂರೈಸಿದ ಪಥ್ಯಾಹಾರದ ಹೆಸರಿನಲ್ಲಿ ಸುಮಾರು 77 ಲಕ್ಷಕ್ಕೂ ಅಧಿಕ ಹಣ ದುರ್ಬಳಕೆ ಮಾಡಲಾಗಿದೆ. ಈ ಕುರಿತು ದಾಖಲಾತಿಗಳೊಂದಿಗೆ ಆರೋಪಗಳನ್ನು ಮುಂದಿಟ್ಟಿರುವ ನಾಟಿಕಾರ್, ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಅಭಯ್ ಕುಮಾರ್ ಸೇರಿದಂತೆ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಸಮಗ್ರ ತನಿಖೆ ನಡೆಸಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸುತ್ತೇನೆ ಎಂದರು. ಡಾಕ್ಟರ್ ಅಭಯ್ ಕುಮಾರ್ ಅವರು ಆಸ್ಪತ್ರೆಯಲ್ಲಿ ಕರ್ತವ್ಯಕ್ಕೆ ಸೇರುವ ಮೊದಲು ದಾಖಲಾಗಿದ್ದ ರೋಗಿಗಳಿಗೆ ಪಥ್ಯಾಹಾರ ನೀಡಲಾಗಿದೆ ಎಂದು ಹಿಂದಿನ ದಿನಾಂಕಗಳೊಂದಿಗೆ ದಾಖಲೆಗಳು ಹಾಗೂ ಬಿಲ್ಲುಗಳನ್ನು ಸೃಷ್ಟಿಸಿ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಶಾರದಾ ಗ್ರಾಮೀಣ ಅಭಿವೃದ್ಧಿ ಹಾಗೂ ವಿವಿಧೋದ್ದೇಶ ಅಭಿವೃದ್ಧಿ ಸಂಸ್ಥೆಗೆ ಸುಮಾರು 77.71 ಲಕ್ಷ ಹಣ ಪಾವತಿ ಮಾಡಲಾಗಿದೆ. ಎಲ್ಲ ಬಿಲ್ಲುಗಳು ಒಂದೇ ಅವಧಿಯಲ್ಲಿ ಸಿದ್ಧಪಡಿಸಲ್ಪಟ್ಟಿದ್ದು GST ನಿಯಮಗಳನ್ನು ಉಲ್ಲಂಘನೆ ಮಾಡಲಾಗಿದೆ. ಪಥ್ಯಾಹಾರ ಸರಬರಾಜಿನ ಬಗ್ಗೆ ಸ್ಥಳೀಯ ಮಟ್ಟದಲ್ಲಿ ಅಗತ್ಯ ಪರವಾನಗಿ, ಆಹಾರ ಸುರಕ್ಷತಾ ಪ್ರಮಾಣಪತ್ರ, ವ್ಯಾಪಾರ ಪರವಾನಗಿ ಹಾಗೂ ಖರೀದಿ ದಾಖಲೆಗಳನ್ನು ಲಭ್ಯವಿಲ್ಲ ಎಂದು ಈಗಾಗಲೇ ದೂರಿನಲ್ಲಿ ತಿಳಿಸಲಾಗಿದೆ ಎಂದು ಹೀಗೆ 10 ಆರೋಪಗಳನ್ನು ಶಿವಕುಮಾರ್ ನಾಟಿಕಾರ್ ಅವರು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ JDS ಪಕ್ಷದ ತಾಲೂಕು ಅಧ್ಯಕ್ಷ ಮಲ್ಲಿಕಾರ್ಜುನ್ ಸಿಂಗೆ ಗನ್ಪಾಯಿಂಟ್, ಉಪಾಧ್ಯಕ್ಷ ಅಮೂಲ್ ಮೋರೆ, ಕಾರ್ಯದರ್ಶಿ ಮರ್ಯಪ್ಪ ಜಮಾದಾರ್, ರಾಜುಕುಮಾರ್ ಉಕ್ಲಿ, ಹಿಮಾಲಯ ಸಿಂಗೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಮಿತ್ರರಿಗೆ ನಮಸ್ಕಾರಗಳು. ಇವತ್ತು ಅಫ್ಜಲ್ಪುರ ತಾಲೂಕಿನ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಒಂದು ನಡೆದಿರುವಂಥ ಭ್ರಷ್ಟಾಚಾರದ ಬಗ್ಗೆ ತಾಲೂಕಿನ ಜನರ ಮುಂದೆ ಹಲವಾರು ವಿಷಯಗಳನ್ನು ಹಂಚ್ಕೋಬೇಕು ಅನ್ನೋ ಉದ್ದೇಶಕ್ಕಾಗಿ ಇವತ್ತು ಪ್ರೆಸ್ ಮೀಟನ್ನು ಕರೆದಿದ್ದೇವೆ. ಒಂದು ಕ್ಷೇತ್ರದಲ್ಲಿ ಬಡವರಿಗೆ ನಿಜವಾಗಲೂ ಕೂಡ ಎಲ್ಲಾದರೂ ಒಂದು ಸರ್ಕಾರ ಸವಲತ್ತು ಭಾಳ ಜರೂರತ್ತಾಗಿ ಮುಟ್ಟಬೇಕಾಗಿರೋದಂದರೆ ಅದು ಸರ್ಕಾರಿ ಆಸ್ಪತ್ರೆ. ಸರ್ಕಾರಿ ಆಸ್ಪತ್ರೆಗೆ ಯಾರು ಬರ್ತಾರೆ? ಯಾರು ನಿರ್ಗತಿಕರಿರ್ತಾರೆ, ಯಾರು ಬಡವರು ಇರ್ತಾರೆ, ಯಾರು ತಮ್ಮ ಜೀವನವನ್ನು ದುಡ್ಡು ಕೊಟ್ಟು ರಕ್ಷಣೆ ಮಾಡ್ಕೊಳ್ಳೋಕೆ ಆಗಲಾರ್ದಂಥವ್ರು, ದುಡ್ಡಿಲ್ಲ ಇಲ್ಲಿ ನಮಗೆ ಸರ್ಕಾರದಿಂದ ಒಂದು ಆರೋಗ್ಯಕ್ಕೆ ಇದು ಸಿಗ್ತದೆ ಅನ್ನೋ ಕಾರಣಕ್ಕಾಗಿ, ಟ್ರೀಟ್ಮೆಂಟನ್ನು ಸಿಗ್ತದೆ ಅನ್ನೋ ಕಾರಣಕ್ಕಾಗಿ ಬಡವರು ಸರ್ಕಾರಿ ಆಸ್ಪತ್ರೆಗಳಿಗೆ ಬರ್ತಾರೆ. ಆ ಬಂದಂಥ ಬಡವರು ಬಂದಂಥವ್ರಿಗೆ ಸರ್ಕಾರ ಸೌಲಭ್ಯ ಕೊಡಿಸಬೇಕಾದಂಥದ್ದು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಆದ್ಯ ಕರ್ತವ್ಯ ಅಲ್ಲ. ಅದನ್ನೇ ಇವತ್ತು ನುಂಗಿ ಹಾಕ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಅಫ್ಜಲ್ಪುರದಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಅನ್ನೋದಕ್ಕೆ ಇದು ಒಂದೇ ಒಂದು ಉದಾಹರಣೆ ನೋಡಿ. ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ 77 ಲಕ್ಷ ರೂಪಾಯಿಯನ್ನು ಬಂದಂಥ ರೋಗಿಗಳಿಗೆ ನಾವು ಸಿದ್ಧಪಡಿಸಿದ ಪಥ್ಯಾಹಾರ ಊಟ ಕೊಟ್ಟಿವಿ ಅಂಥೇಳಿ ಸುಮಾರು 15 ತಿಂಗಳಲ್ಲಿ 77 ಲಕ್ಷ ರೂಪಾಯಿ ಬಿಲ್ಲನ್ನು ಎತ್ತಾಕಿದ್ದಾರೆ. ಅದನ್ನು ಯಾವುದೇ ಸರಿಯಾದಂಥ ರೀತಿಯಲ್ಲಿ ರೋಗಿಗಳಿಗೆ ಊಟವನ್ನು ಹಾಕದೇ ಎತ್ತಾಕಿರೋದು ಈ ತಾಲೂಕಿನ ಬಹುದೊಡ್ಡ ದುರ್ದೈವ. ಇಷ್ಟು ಜನ ನಾವೆಲ್ಲರೂ ಕೂಡ ಇದ್ದೀವಿ, ಹೋರಾಟ ಮಾಡ್ತಾ ಇದ್ದೀವಿ, ಪ್ರಯತ್ನ ಅನ್ಯಾಯದಲ್ಲಿ ಕೇಳ್ತಾ ಇದ್ದೀವಿ, ಮಾಧ್ಯಮದಲ್ಲಿ ಬಿತ್ತರಿಸ್ತಾ ಇದ್ದಾರೆ. ಇವರು ಯಾರು ಅಧಿಕಾರಿಗಳು, ಜನಪ್ರತಿನಿಧಿಗಳು ಕ್ಯಾರೆ ಅನ್ನುವಂಥ ಪರಿಸ್ಥಿತಿ. ಇಂಥ ವ್ಯವಸ್ಥೆಯಲ್ಲಿ ಇಷ್ಟೆಲ್ಲ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಎಳೆಯಾಗಿ. ಇವತ್ತು ಇನ್ನೊಂದು ಇಲ್ಲಿ ಕಾಂಗ್ರೆಸ್ಸಲ್ಲಿರ್ತಕ್ಕಂಥವ್ರು, ಶಾಸಕರ ಬೆಟಾಲಿಯನ್ ಇರ್ತಕ್ಕಂಥವ್ರು, ಶಾಸಕರು ಇವ್ರಿಗೇನಂದರೆ ಇಲ್ರಿ ದಾಖಲಾತಿಗಳನ್ನು ಇಟ್ಕೊಂಡು ಮಾತಾಡ್ಬೇಕ್ರಿ. ದಾಖಲಾತಿ ಎಲ್ಲವ? ಆಧಾರ ಸಮೇತ ಮಾತಾಡಬೇಕು. ಶಿವಕುಮಾರ್ ನಾಟಿಕಾರ್ ಬರೀ ಗಾಳಿಯಲ್ಲಿ ಗುಂಡು ಹೊಡಿತಾರೆ, ಹೇಳ್ತಾರೆ, ಹೋಗಿಬಿಡ್ತಾರೆ ಅಂತಕ್ಕಂಥ ಕೆಲವೊಂದು ಮಾತುಗಳನ್ನು ಇಲ್ಲಿ ಆತ್ಮಸಾಕ್ಷಿಯಿಂದ ಪ್ರಜ್ಞಾಪೂರ್ವಕವಾಗಿ ಮಾಡಬೇಕಾದಂಥ ಕೆಲಸ.
ಇವತ್ತು ನಾನು ದಾಖಲಾತಿಗಳನ್ನು ಸುಮಾರು ಒಂದು 57 ಪುಟಗಳ ದಾಖಲಾತಿಗಳನ್ನು ಶಾಸಕರಿಗೂ ಕೂಡ ಇದನ್ನು ನಾನು ಅವರಿಗೆ ಕೊರಿಯರ್ ಮಾಡ್ತಾ ಇದ್ದೀನಿ ಮತ್ತು ಕಾಂಗ್ರೆಸ್ ಕಚೇರಿಗೆ ಅಫ್ಜಲ್ಪುರದ ಬ್ಲಾಕ್ ಕಾಂಗ್ರೆಸ್ ಕಚೇರಿಗೂ ಕೊಡ್ತಾ ಇದ್ದೀನಿ. ಯಾಕೆ ಇದನ್ನು ಕೊಡ್ತಾ ಇದ್ದೀನಿ? ಬಡವರ ಬದುಕಿನ ಜೊತೆ ಆಟ ಆಡ್ತಕ್ಕಂಥ ಈ ತಾಲೂಕಿನ ವ್ಯವಸ್ಥೆಯನ್ನು ನಾನು ಸಂಪೂರ್ಣವಾಗಿ ಖಂಡಿಸ್ತಾ ಇದ್ದೇನೆ. ಮೊದಲು ನೋಡಿ, ಒಂದು ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯನ್ನು ಸರಿಯಾಗಿ ನಡಿಬೇಕಾದ್ರೆ ಅದಕ್ಕೆ ನೇರವಾಗಿ ಕಾರಣೀಕರ್ತರು ಯಾರಂದರೆ ಶಾಸಕರು ಯಾಕಂದರೆ ಆರೋಗ್ಯ ರಕ್ಷಾ ಸಮಿತಿಯ ಅಧ್ಯಕ್ಷರು ಯಾರಾಗಿರ್ತಾರಂದರೆ ಶಾಸಕರಾಗಿರ್ತಾರೆ. ಆರೋಗ್ಯ ರಕ್ಷಾ ಸಮಿತಿಯ ಅಧ್ಯಕ್ಷರು ಶಾಸಕರಿರ್ತಾರೆ. ಮೆಂಬರ್ ಸೆಕ್ರೆಟರಿ ಯಾರಿರ್ತಾರೆ ಅಂದರೆ ಚೀಫ್ ಮೆಡಿಕಲ್ ಆಫೀಸರ್ ಇರ್ತಾರೆ. ಅದರ ಜೊತೆಗೆ ಒಂದಿಷ್ಟು ಸದಸ್ಯರುಗಳು ಮಾಡ್ಕೊಂಡಿರ್ತಾರೆ. ಇವರು ಬೇಕಾದ ಅವ್ರ ಪಕ್ಷದ ಮುಖಂಡಗಳನ್ನು ಮಾಡ್ಕೊಂಡಿರ್ತಾರೆ. ಇವ್ರ ಕೆಲಸ ಏನು? 3 ತಿಂಗಳಿಗೆ ಒಂದು ಸಾರಿ ಸಭೆಯನ್ನು ಮಾಡಿ ಆಸ್ಪತ್ರೆ ಚೆನ್ನಾಗಿ ನಡೆದಿದೆಯೋ ನಡೆದಿಲ್ಲ, ಡಾಕ್ಟರ್ಗಳು ಬರ್ತಾ ಇದ್ದಾರೋ ಇಲ್ಲೋ, ಬಂದಂಥ ಪೇಷಂಟ್ಗಳಿಗೆ ಸರಿಯಾಗಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೋ ಇಲ್ಲೋ, ಅದರ ಜೊತೆಗೆ ಔಷಧಿಗಳನ್ನು ಅವ್ರಿಗೆ ಸಿಗ್ತಾ ಇವೆಯಲ್ಲ, ಸ್ವಚ್ಛತೆ ಇದೆ ಇಲ್ಲವೋ, ಅಲ್ಲಿ ಏನೇನು ಮೂಲಭೂತವಾದಂಥ ಸಮಸ್ಯೆಗಳಿವೆಯಲ್ಲ ಆ ಸಮಸ್ಯೆಗಳಿಗೆ ಎಲ್ಲವಕ್ಕೂ ಕೂಡ ಪರಿಹಾರನ ಒದಗಿಸಲಿಕ್ಕೆ 3 ತಿಂಗಳಿಗೊಮ್ಮೆ ಕಡ್ಡಾಯವಾಗಿ ಇವರು ಸಭೆಯನ್ನು ಮಾಡಬೇಕಾಗಿರೋದು ಜವಾಬ್ದಾರಿ ಶಾಸಕರದು ಮತ್ತು ಆ ಆರೋಗ್ಯ ರಕ್ಷಾ ಸಮಿತಿದು. ಇಲ್ಲಿ ತನಕ 2023ರಿಂದ ಗೆದ್ದ ನಂತರ ಶಾಸಕರು ಏಸು ಸಾರಿ ಈ ಸಭೆಯನ್ನು ಮಾಡಿದ್ದಾರಂತ ಜನರ ಮುಂದೆ ತಿಳಿಸ್ಬೇಕಾಗ್ತದೆ. 1-2 ಸಾರಿ ಮಾಡಿರ್ಬೋದು, ಅದು ಕಾಟಾಚಾರಕ್ಕೆ ಅಲ್ಲೇ ರೂಮಲ್ಲಿ ಕೂತ್ಕೊಂಡು ಆ ಒಂದು ರಕ್ಷಾ ಸಮಿತಿ, ಯಾವುದು ಆರೋಗ್ಯ ರಕ್ಷಾ ಸಮಿತಿಯ ಸಭೆಗೆ ಮಾಧ್ಯಮದವರನ್ನು, ಸಾರ್ವಜನಿಕರನ್ನ, ಅಲ್ಲಿರ್ತಕ್ಕಂಥ ರೋಗಿಗಳನ್ನ ಎಲ್ಲರನ್ನ ಸಾರ್ವಜನಿಕರನ್ನು ಕರೆಸಿ ಮಾತನಾಡಿದಾಗೆ ಸಮಸ್ಯೆಗಳು ಏನಂತ ಗೊತ್ತಾಗೋದು. ಇವೆಲ್ಲ ಯಾಕೆ ಹಿಡನ್ನಾಗಿ ಇಡ್ತಾರಂದರೆ ಸರ್ಕಾರದಿಂದ ಬಂದಂಥ ಅನುದಾನಗಳೇನಿದೆಯಲ್ಲ, ಈಗ ಲೂಟಿ ಮಾಡಿದಾರಲ್ಲ, 77 ಲಕ್ಷ ರೂಪಾಯಿ ಎತ್ತಾಕಿದಾರಲ್ಲ, ಅದರ ಬಗ್ಗೆ ಇವರಿಗೆಲ್ಲವನ್ನು ಕೂಡ ಅಲ್ಲಿ ಬರ್ತಕ್ಕಂಥ ಸರ್ಕಾರದ ಸವಲತ್ತುಗಳನ್ನು ನುಂಗ ಸಲುವಾಗಿಯೇ ಇವರು ಮೀಟಿಂಗ್ಗಳನ್ನು ಮಾಡಲ್ಲ. ಏನಾಗಿದೆ? ತಾಲೂಕಿನ ಸಲಾತಿಗಳಲ್ಲಿ ನಮೂದನೆ ಮಾಡ್ತಾರಲ್ಲ ಬಿಲ್ಗಳನ್ನು, ಹಿಂದಿದ್ದಂಥ ಅಧಿಕಾರಿಗಳನ್ನು 18 ತಿಂಗಳ 2 ವರ್ಷ ಇರ್ತಾರಲ್ಲ, ಯಾರೋ ಒಬ್ಬರು ಚೀಫ್ ಮೆಡಿಕಲ್ ಆಫೀಸರ್ ಆಗಿರ್ಬೋದು, ನರ್ಸ್ಗಳಾಗಿರ್ಬೋದು, ಅಲ್ಲಿ ಅಧೀಕ್ಷಕರಾಗಿರ್ಬೋದು, ಒಬ್ಬರು ಕೂಡ ಇದ್ರ ಮೇಲೆ ಸಹಿ ಮಾಡಿರಲ್ಲ. ಆದರೆ ಇನ್ನೊಬ್ಬ ಯಾರು ಇರ್ತಾನಂದರೆ, ಇನ್ನೊಬ್ಬನ ಹೆಸರು ರಫೀಕ್ ಅಂತ, ಅವರು ಮತ್ತು ಈ ಡಾಕ್ಟರ್ ಅಭಯ್ ಕುಮಾರ್ ಇಬ್ಬರು ಸೇರಿಕೊಂಡು ಆ ಪಥ್ಯಾಹಾರವನ್ನು ಏನು ಸಪ್ಲೈ ಮಾಡಿರ್ತಾನಲ್ಲ ಅವನು 15 ತಿಂಗಳಲ್ಲಿ, ಇವರು ಅಫ್ಜಲ್ಪುರದಲ್ಲಿ ಡ್ಯೂಟಿ ಮಾಡಿರಲ್ಲ. ಇವ್ರು ಯಾರೂ ಡ್ಯೂಟಿ ಮಾಡಿರಲ್ಲ. ಆ ಡ್ಯೂಟಿ ಮಾಡಿದವ್ರು ಯಾರೂ ಕೂಡ ಸಹಿ ಮಾಡಿಲ್ಲ. ಆದರೆ ಡ್ಯೂಟಿ ಮಾಡಿದವರು ಸಹಿ ಮಾಡಿಲ್ಲ, ಡ್ಯೂಟಿ ಮಾಡಲಾರ್ದವ್ರು ಬಂದು ಸಹಿ ಮಾಡಿದ್ದಾರೆ. ಇಲ್ಲಿ ಭ್ರಷ್ಟಾಚಾರ ಆಗಿರೋಂಥದ್ದು. ಇನ್ನೊಂದು ಕಡೆಗೆ ಏನು ಮಾಡ್ತಾರಂದರೆ, ಸಂಖ್ಯೆ ಹಾಕಿದ್ದಾರೆ, ನಾವು ಈ ಕ್ಯಾಂಟೀನನ್ನು ಮಾಡಿಲ್ಲ ಅನ್ನೋದಾದರೆ ನೀವು ಊಟ ಕೊಟ್ಟಿಲ್ಲ ತರ್ತ ಇಲ್ಲ, ನಾವು ಊಟವನ್ನು ಇಂಥ ಖಾನಾವಳಿಯಲ್ಲಿ ತಂದೀವಿ, ಇಂಥ ರೆಸ್ಟೋರೆಂಟಲ್ಲಿ ತಂದೀವಿ, ಇಂಥವ್ರ ಬಳಿ ಖರೀದಿ ಮಾಡಿ ಅನ್ನೋದಾದರೆ ಅದು ಎಲ್ಲಿ ಖರೀದಿ ಮಾಡಿದ್ರಿ? ಅವ್ರ ಕಡೆದು ಬಿಲ್ ತೊಗೊಂಡ್ರೇನು? ಅವ್ರ ಅಕೌಂಟಿಗೆ ನೀವು ಪೇಮೆಂಟ್ ಕೊಟ್ರೇನು? ಸರ್ಕಾರ ನಿಮ್ಗೆ ರೊಕ್ಕ ಕೊಡ್ಲಿಕ್ಕತ್ತದ. ಒಬ್ಬ ಪೇಷೆಂಟ್ಗೆ ಒಂದು ದಿವಸಕ್ಕೆ 250 ರೂಪಾಯಿ ಕೊಡ್ಲಿಕ್ಕತ್ತಾರ. ಹಾಂಗೆ ಅನ್ನೋದಾದರೆ ನೀವು ಎಲ್ಲಿದು ಅಡುಗೆ ತಂದ್ರಿ, ಎಲ್ಲಿ ಮಾಡಿದ್ರಿ ಅನ್ನೋದು ಹೇಳಬೇಕಲ್ಲ. ಎಲ್ಲೂ ಕೂಡ ಇವರು ಪರ್ಮಿಷನ್ ತೊಗೊಂಡಿಲ್ಲ, ಎಲ್ಲೂ ಕೂಡ ಅಡುಗೆ ಮಾಡಿಲ್ಲ, ಇವ್ರ ಜನಗಳಿಗೆ ಊಟ ಹಾಕಿಲ್ಲ. ಇದೊಂದು ಕಡೆಗೆ. ಇನ್ನೊಂದು ಕಡೆಗೆ ವಿಶೇಷವಾಗಿ ಏನು ಇವ್ರು ಯಾವ ಥರವಾಗಿ ಭ್ರಷ್ಟಾಚಾರ HMIS ಅಂತೇಳಿ, ಅಂದರೆ ಹೆಲ್ತ್ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್ ಅಂತೇಳಿ ಗೋರ್ಮೆಂಟ್ ಒಂದು ಪೋರ್ಟಲ್ ಇದೆ. ಇಲ್ಲಿ ಯಾವ ಥರ ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನೋದು ನೋಡಿ. ಈ ಪೋರ್ಟಲಲ್ಲಿ ಅವರು ರಿಜಿಸ್ಟ್ರೇಷನ್ ಮಾಡ್ತಾರೆ. ಯಾರೋ ಒಬ್ಬ ಪೇಷಂಟನ್ನು ಹೋದ ನಂತರ ಅದನ್ನು ಡಾಟಾ ಸಂಗ್ರಹ ಮಾಡಿರ್ತಾರಲ್ಲ ಅವ್ರ ಹೆಸರು, ಆ ರೋಗಿಗಳು ಯಾರ್ಯಾರು ಪೇಷಂಟ್ಗಳು ಹೋದವ್ರು ಮಾಡಿರ್ತಾರೆ. ಅದನ್ನೇ ಇವ್ರು ಫೇಕ್, ಅಂದರೆ ಈ ಮಂದಿ ನಾವು ಊಟ ಕೊಟ್ಟಿವತ್ತ, ಅವಾಗ ಬಂದು ಅವ್ನು ಟ್ರೀಟ್ಮೆಂಟ್ ತೊಗೊಂಡು ಹೋಗಿರ್ತಾನೆ, ಅವನಿಗೆ ಊಟನೇ ಕೊಟ್ಟಿರಲ್ಲ, ಊಟ ಅಂತೇಳಿ ತೋರಿಸಿರ್ತಾರೆ. ಎಲ್ಲಿ ಅಂದರೆ OPD ಆಗಿರ್ತಾರಲ್ಲ, OPD ಬೇರೆ, ಬರೀ ಮೈನರ್ ಟ್ರೀಟ್ಮೆಂಟ್ ಬೇರೆ. ಈ OPD ಆಗಿ ಲಿಸ್ಟ್ ಯಾವುದಂದರೆ HMIS. ಈ ಪೋರ್ಟಲಲ್ಲಿ ಇರ್ತಕ್ಕಂಥದ್ದು ಲಿಸ್ಟ್ ತೆಗೆದು ಅವ್ರ ಮೇಲೆ ನಾವು ಇಷ್ಟು ಮಂದಿಗೆ ಊಟ ಕೊಟ್ಟಿವತ್ತು ತಾಳೆ ಹಾಕ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. OPDದಾಗ ಏನು ಮಾಡಬೇಕಾಗಿತ್ತು ಅಂದರೆ, ಅಲ್ಲಿ ಈ ಹಾಸ್ಪಿಟ್ಲ್ ಅಂತೇಳಿ ಒಂದು ತಂತ್ರಾಂಶ ಇದೆ, ಅದು ಸಕ್ರಿಯವಾಗಿಲ್ಲ. ಅದನ್ನಾಗಿ ಎಂಟ್ರಿ ಮಾಡಿದ್ರೆ ಅದು ಡೀಟೇಲ್ಸ್ ಮಾಡ್ಬೇಕು, ಅವನಿಗೆ ಏನಾಗಿತ್ತು ಏನಿಲ್ಲ, ಅವ್ರ ಆರೋಗ್ಯ ಸಮಸ್ಯೆ ಏನೇನಿತ್ತು ಅಂದರೆ ಆ ಪೋರ್ಟಲ್ದಾಗ ಎಲ್ಲನೂ ಹಾಕ್ಬೋದು. ಅದನ್ನು ಇವರು ಸಕ್ರಿಯಗೊಳಿಸಿಲ್ಲ. ಒಳ ರೋಗಿಗಳಿಗೆ ಊಟ ಕೊಡ್ಬೇಕಂತಿರ್ತದೆ, ಹೊರಗೆ ರೋಗಿಗಳಿಗೆ ಕೊಡಲ್ಲ.
OPD ಆದವರಿಗೆ ಆಲಾರ್ದವ್ರಿಗೆ ಅನ್ನೋದು ಇವ್ರ ಲೆಕ್ಕ ಏನು ತೋರಿಸೋದು. ಇದು ಯಾವಾಗಂದರೆ ಸಂಪೂರ್ಣವಾದ ತನಿಖೆ ಆದರೆ ಮೇಲ್ನೋಟಕ್ಕೆ ಇದೆ. ಇವತ್ತು ಇದೆಲ್ಲವನ್ನು ನೋಡ್ತಾ ಇದ್ದರೆ ಮೇಲ್ನೋಟಕ್ಕೆ ದೊಡ್ಡ ಮಟ್ಟದ ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನೋದನ್ನು ಮೇಲ್ನೋಟಕ್ಕೆ ಕಾಣ್ತಕ್ಕಂಥದ್ದು. ಇನ್ನೊಂದು ಕಡೆಗೆ ಏನಂದರೆ ಮಧ್ಯಾಹ್ನ ಊಟ ಕೊಡಬೇಕು, ಸಾಯಂಕಾಲ ಒಂದು ಟೀ ಕೊಡಬೇಕು, ಮತ್ತು ಸಂಜೆಗೆ ಒಂದು ಊಟ ಕೊಡಬೇಕು. ಇವ್ರೇನು ಮಾಡ್ತಾರೆ, ಇದನ್ನು ಬಿಲ್ ಎತ್ತಾಕ ಸಲುವಾಗಿಯೇ ಬೋಗಸ್ ದಾಖಲಾತಿಗಳನ್ನು ಸೃಷ್ಟಿ ಮಾಡ್ತಾರೆ. ಹೆಂಗೆ ಸೃಷ್ಟಿ ಮಾಡ್ತಾರೆ ಅನ್ನೋದು ನಿಮ್ಗೆ ಇನ್ನೊಂದು ಹೇಳ್ತೇನೆ. ಎಷ್ಟು ವ್ಯವಸ್ಥಿತವಾಗಿ ಮಾಡಿದ್ದಾರೆ ಅಂದರೆ, ಯಾವಾಗ ತಿಂಗಳದಾಗ ಅವನು ಎಂಜೋದವನು ಖರ್ಚು ಮಾಡಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಊಟ ಹಾಕಿದ್ದಂದ್ರೆ ಆ ತಿಂಗಳದಾಗ ಅವನು ಬಿಲ್ ಸಬ್ಮಿಟ್ ಮಾಡಬೇಕಲ್ಲ. ಅದೇ ತಿಂಗಳದಾಗ ಅಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಎಲ್ಲದಕ್ಕೆ ಸಹಿ ಮಾಡಬೇಕಲ್ಲ. ಇಲ್ಲಿ ನೋಡಿ, ಇದರಲ್ಲಿ 18/3/2026 ರಸೀದಿ ದಿನಾಂಕ ಒಂದೇ ದಿನ ವಸ್ತು ಬಿಲ್ಗಳ ಸಂಖ್ಯೆ ಹಾಕ್ತಾರೆ. 15 ಬಿಲ್ಗಳಿಗೆ ಒಂದೇ ದಿನದಾಗ ಬಿಲ್ಗಳನ್ನು ತಯಾರು ಮಾಡ್ತಾರೆ. ಅದ್ರ ಜೊತೆಗೆ ಏನು ಮಾಡ್ತಾರೆ, 2 ವರ್ಷದ ಹಿಂದೆ ಬಿಲ್ ಈಗ ತಯಾರು ಮಾಡ್ತಾರೆ ಅವರು. 1 ಜನವರಿ 2024 ಇರೋದು ಹಾಕಿದ್ದು ಊಟನ ಎಷ್ಟು ಮಂದಿಗೆ ಹಾಕ್ತಾರೆ, 1666 ಮಂದಿಗೆ ನಾವು ಊಟ ಕೊಟ್ಟಿವಿ ಅಂತೇಳಿ 4,37,370 ರೂಪಾಯಿ ಹಾಕ್ತಾರೆ. 2 ವರ್ಷದ ಹಿಂದಿಂದು ಇವತ್ತು ರಸೀದಿ ಹರಿತಾರೆ. ಇವರು ಟೆಂಡರ್ ಆಗಿರೋಂಥವ್ರು GST ಬಿಲ್ ಹಾಕಿರ್ತಾರೆ. GST ರೂಲ್ ಏನು ಹೇಳುತ್ತದೆ ಅದೇನು ಇವರು ಆಲೋಚನೆ ಮಾಡಲ್ಲ. ಪ್ರತಿ ತಿಂಗಳು ಆ ತಿಂಗಳದ ಕಡ್ಡಾಯವಾಗಿ ಬಿಲ್ ಸಬ್ಮಿಟ್ ಮಾಡ್ತಕ್ಕಂಥದ್ದು ಆಗಬೇಕು. ಇದ್ರ ಜೊತೆಗೆ ಇನ್ನೊಂದು ಇವರು ಯಾವ ಥರನಾಗಿ ಅವ್ಯವಹಾರವನ್ನು ಇಷ್ಟರ ಮಟ್ಟಿಗೆ ಮಾಡ್ತಾ ಇದ್ದಾರೆ ಅಂದರೆ, ಆ ಸಮಿತಿಯ ಅಧ್ಯಕ್ಷರ ಗಮನಕ್ಕಿಲ್ಲದೆ ಏನನ್ನೂ ಕೂಡ ನಡೀಲಿಕ್ಕೆ, ಇಷ್ಟು ದೊಡ್ಡ ಮಟ್ಟದ ನಡೀಲಿಕ್ಕೆ ಅದು ಸಾಧ್ಯ ಇಲ್ಲ. ಇನ್ನೊಂದು ಕಡೆಗೆ ಏನು ಮಾಡಿದ್ದಾರೆ ಅಂದರೆ, ಯಾವುದೇ ಒಂದು ಹಿಂದಿನ ವರ್ಷದ ಬಿಲ್ ಬರಬೇಕಾದ್ರೆ ಅಂದರೆ ಬಿಲ್ ಮಾಡಬೇಕಾದ್ರೆ ಕರ್ನಾಟಕ ಆರ್ಥಿಕ ಸಂಹಿತೆ ನಿಯಮ 2021 ನೋಟ್ 1 ಉಲ್ಲಂಘನೆ ಮಾಡಿದ್ದಾರೆ. ಅಂದರೆ ಏನಂತಾರೆ, ಅದಕ್ಕೆ ವಿಳಂಬ ವಿನಾಯಿತಿ, ಡಿಲೇ ಕಂಡೋನೇಷನ್ ಅಂತೇಳಿ. ನಾವು ಹಿಂದಿನ ಬಿಲ್ ಈಗ ಮಾಡಬೇಕಾದ್ರೆ ಪರ್ಮಿಷನ್ ತೊಗೋಬೇಕಾಗ್ತದೆ. ಯಾರಂದರೆ ಸರ್ಕಾರ ರೂಲ್ ಏನಿದೆ ಅಂದರೆ 3,000ಕ್ಕಿಂತ ಹೆಚ್ಚಿಗಿದ್ದನ್ನು ಯಾವದಕ್ಕೆ ಸ್ಟೇಟ್ಗೆ ಹೋಗಿ ಅಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿ ಸಂಬಂಧಪಟ್ಟ ಇಲಾಖೆಯಿಂದ ಫೈನಾನ್ಸ್ ಡಿಪಾರ್ಟ್ಮೆಂಟ್ದಿಂದ ಇವರು ಪರ್ಮಿಷನ್ ತೊಗೋಬೇಕು. ಏನಂತ, ನಮಗೆ ವಿನಾಯಿತಿ ಕೊಡ್ರಿ ಅಂದ್ರೆ ನಾವು ಬಿಲ್ ಡಿಲೇ ಆಗಿದ್ದಕ್ಕೆ ನಮ್ಗೆ ವಿನಾಯಿತಿ ಕೊಡಬೇಕಾದ್ರೆ ಸರ್ಕಾರಕ್ಕೆ ಹೋಗಬೇಕು, ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ. ಇಲ್ಲಿ ಇನ್ನೊಂದು ನಾಟಕ ಏನು ಮಾಡಿದ್ದಾರೆ ಅಂದರೆ, ಇವರು ಒಬ್ಬರು ಈ ಕಲಬುರಗಿ ವಿಭಾಗೀಯ ನಿರ್ದೇಶಕರು ಏನಿರ್ತಾರಲ್ಲ ಅವರೇ ಇದಕ್ಕೆ ಏನು ಮಾಡಿದ್ದಾರೆ, ಪರ್ಮಿಷನ್ ಕೊಟ್ಟಿದ್ದಾರೆ. ಅವರೇ ಪರ್ಮಿಷನ್ ಕೊಟ್ಟಿದ್ದಾರೆ, ಕೊಡಲಿಕ್ಕೆ ಬರಲ್ಲ. ಕಲಬುರಗಿಯ ನಿರ್ದೇಶಕರು ಪರ್ಮಿಷನ್ ಕೊಡ್ಲಿಕ್ಕೆ ಬರಲ್ಲ, ಅವ್ರಿಗೆ ಅಧಿಕಾರನೇ ಇಲ್ಲ ಕೊಡ್ಲಿಕ್ಕೆ. ಅವರು ಈ ಡಾಕ್ಟರ್ ಶಂಕರಪ್ಪ ಮೈಲಾರಿ ಅನ್ನೋಂಥವ್ರು ಅವ್ರೇನು ಮಾಡ್ತಾರೆ, ಇದಕ್ಕೆ ಪರ್ಮಿಷನ್ ಕೊಡ್ತಾರೆ. ಯಾವುದಕ್ಕೆ, ವಿಳಂಬ ವಿನಾಯಿತಿಗೆ ಪರ್ಮಿಷನ್ನ ಕೊಡ್ತಾರೆ. ಇದ್ರ ಜೊತೆಗೆ ಇನ್ನೊಂದು ಏನು ಮಾಡಿದ್ದಾರೆ ಅಂದರೆ, ಇವರು ಸರ್ಕಾರದ ಏನು ಆದೇಶ ಏನಿದೆ ಅಂದರೆ, ಸರ್ಕಾರದ ಆದೇಶ ಆಯಾ ತಿಂಗಳಲ್ಲಿ ಬಿಲ್ ಸಲ್ಲಿಸೋದಲ್ಲದೆ ಆ ವರ್ಷದ ಆರ್ಥಿಕವಾಗಿ ಅದೇ ವರ್ಷದಲ್ಲಿ ಬಿಲ್ಲನ್ನು ಸಬ್ಮಿಟ್ ಮಾಡಬೇಕನ್ನೋದು ಸ್ಪಷ್ಟವಾಗಿ ಸರ್ಕಾರದ ರೂಲ್ ಇದೆ. ರೂಲ್ ಇದ್ದರೂ ಕೂಡ ಅವರು ಸಂಪೂರ್ಣವಾಗಿ ಉಲ್ಲಂಘನೆ ಮಾಡಿದ್ದಾರೆ. ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವರು ಊಟ ಕೊಡಲಾರ್ದೆ ಬಿಲ್ ಯಾವ್ಯಾವ ರೀತಿಯಿಂದ ಬೋಗಸ್ ಮಾಡ್ಯಾರಲ್ಲಕ್ಕೆ ಇವೆಲ್ಲನೂ ಕೂಡ ನನ್ನ ಆಧಾರವಾಗಿ ಪ್ರತಿಯೊಂದು ದಾಖಲಾತಿಗಳು, ಈಗ ಅಫ್ಜಲ್ಪುರದಾಗ ಅದೊಂದು ಟ್ರೆಂಡ್ ಆಗಿದೆ, ಎಲ್ಲರೂ ದಾಖಲಾತಿ ಇಟ್ಕೊಂಡು ಮಾತಾಡಬೇಕು, ಸುಮ್ಮ ಮಾಡ್ತಾನೆ, ಗಾಳಿಯಲ್ಲಿ ಗುಂಡು ಹೊಡಿತಾರೆ ಇದು ಅಂತ. ಅವ್ರಿಗೆ ಇದನ್ನು ಸುದ್ದಿ ಮುಟ್ಲಿ ಶಾಸಕರು ಬೆಟಾಲಿಯನ್ಕ್ಕೆ ಅಂತ ಹೇಳಿ ಈ ಮಾತನ್ನು ನಾನು ಹೇಳ್ತಾ ಇದ್ದೇನೆ. ನೋಡ್ರಿ, ಎಂಥದ್ದಂದರೆ ಈ ಶಾರದಾ ಗ್ರಾಮೀಣ ಅಭಿವೃದ್ಧಿ ವಿವಿಧೋಶ ಸಂಸ್ಥೆ ಏನದಲ್ಲ ಕುಷ್ಟಗಿದು, ಕರ್ನಾಟಕ ರಾಜ್ಯದಾಗ ಬೇರೆ ಬೇರೆ ಎಲ್ಲ ಹಾಸ್ಪಿಟ್ಲ್ಗಳದಾಗೆಲ್ಲ ಇವ್ರು ಫುಡ್ ಇದು ಸಪ್ಲೈ ಮಾಡ್ತಾರೆ. ಯಾವುದು ರೋಗಿಗಳಿಗೆ ಊಟ ಸಪ್ಲೈ ಮಾಡ್ತಕ್ಕಂಥ ಟೆಂಡರನ್ನು ತಗೋತಾರೆ. ಇವರು ರಸೀದಿ ಹೆಂಗೆ ಹರಿದಿದ್ದಾರೆ ಅಂದರೆ 2940ರಿಂದ 2900 ಅಂದರೆ ಕಂಟಿನ್ಯೂ ಈ ತಿಂಗಳಲ್ಲಿ ನೋಡಿ ಸುಮಾರು 10 ಬಿಲ್ ಹರಿತಾರೆ. 10 ತಿಂಗಳಿಗೆ ಒಂದು ಬಿಲ್ ಹರಿದಿದ್ದಾರೆ. ಹಾಗಂದ್ರೆ ಈ 10 ತಿಂಗಳು ಟೋಟಲ್ 15 ಬಿಲ್ಗಳು ಹರಿದಿರಲ್ಲ, ಸಿರಿಯಲಾಗಿ ಹರಿದಾರೆ. ಹಾಗಂದ್ರೆ ನೀವು 15 ತಿಂಗಳು ನೀವು ಬೇರೆ ಕಡೆಗೆ ಆಸ್ಪತ್ರೆಗಳದಾಗ ಎಲ್ಲೂ ಕೂಡ ಸಪ್ಲೈ ಮಾಡಿಲ್ಲೇನು? ಅವ್ರ ಅಕೌಂಟ್ ಚೆಕ್ ಮಾಡಿದ್ರೆ, ತನಿಖೆ ಮಾಡಿದ್ರೆ ಇದರಾಗೆ ಸಿಕ್ಕಾಕೋತಾರೆ ಅವರು. ಬಿಲ್ ಹರಿವಾಗಿ ಇವ್ರು ಏನು ಮಾಡಿರ್ತಾರೆ, ಒಂದೇ ಸಾರಿ ಯಾಕೆ ಬಿಲ್ ಹರಿದಿರ್ತಾರೆ ಅಂದರೆ, ಒಂದೇ ಸಾರಿ ಬಿಲ್ ಬರೆದಿರ್ತಾರೆ ಇವರು. ಇದು ಇವರು ಇದೊಂದು ಕಡೆ ತಪ್ಪು. ಇದರಿಂದ 2 ವರ್ಷದ್ದು ಹಿಂದಿನ ಬಿಲ್ಲನ್ನು ಒಂದೇ ಸಾರಿ ನಮೂದನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇಷ್ಟೆಲ್ಲ ನೋಡ್ರಿ, 200 ಕಿಲೋಮೀಟರ್ ಇರ್ತಕ್ಕಂಥ ಕುಷ್ಟಗಿಯಿಂದ ಬಂದು ಇಲ್ಲಿ
ಆಹಾರವನ್ನು ಸಪ್ಲೈ ಮಾಡಿದ್ದೀನಿ, ರೋಗಿಗಳಿಗೆ ನಾವೆಲ್ಲ ಪಥ್ಯಾಹಾರವನ್ನು ಕೊಟ್ಟಿದ್ದೀವಿ ಸಿದ್ಧಪಡಿಸಿ ಅಂತ ಏನು ಹೇಳ್ತಾ ಇದ್ದಲ್ಲ, ಇದು ಸಂಪೂರ್ಣವಾದಂಥ ಬೋಗಸ್ಸು. ಇದು ಅಫ್ಜಲ್ಪುರ ತಾಲೂಕಿನ ಜನತೆ ನಾವೆಲ್ಲರೂ ಕೂಡ ಇಂಥ ದೊಡ್ಡ ಮಟ್ಟದ ಇವತ್ತು ಇಂಥ ಪರಿಸ್ಥಿತಿಯಲ್ಲೂ ಕೂಡ ಭ್ರಷ್ಟಾಚಾರ ಎಸಗ್ತಾ ಇದ್ದಾರೆ ಅಂದರೆ ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿದೆ. ಒಬ್ಬ ಅಧಿಕಾರಿ ಮತ್ತು ಜನಪ್ರತಿನಿಧಿಗಳು ಸೇರಿಕೊಂಡು ಮಾಡ್ತಾ ಇರತಕ್ಕಂಥ ಬಹು ದೊಡ್ಡ ಒಂದು ಭ್ರಷ್ಟಾಚಾರ ಇದು. ಇನ್ನೊಂದು ಕಡೆಗೆ ಇನ್ನೊಂದು ಇದ್ದಿರಂದ್ರೆ ಅವ್ರು ಏನು ಮಾಡ್ಬೇಕಂದ್ರೆ ಬ್ರೆಡ್ಡನ್ನು ತಯಾರಿಸೋ ಘಟಕದ ಪರವಾನಿಕೆ ಬೇಕು, ಇಂಥವ್ರ ಬಲ್ಲೇ ತೊಗೊಂಡಿವಿ ಅನ್ನೋದು ಬೇಕು. ಹಾಲಿಗೆ ಏನಿದೆ ಅಂದರೆ ಸರ್ಕಾರದ ಸುತ್ತೋಲೆ ಇದೆ, ಕ್ಲಿಯರಾಗಿ ಸರ್ಕಾರದ ಆಯುಕ್ತರು ಕಮಿಷನರ್ದು ಹೆಲ್ತ್ ಕಮಿಷನರ್ ಸುತ್ತೋಲೆ ಇದೆ. KMFದಾಗೆ ತೊಗೋಬೇಕು ನೀವು ಹಾಲು ಅಂತ. KMFದಾಗ ಅವ್ನು ತೊಗೊಂಡಿದ್ದ ಅಂದರೆ KMFದಿಂದ ಬಿಲ್ ತೊಗೊಂಡಿರ್ಬೇಕಲ್ಲ ಆ ತಿಂಗಳದಾಗ ಏಟೆಡ್ ತೊಗೊಂಡಿವಿ ಅನ್ನೋದು. ಎಲ್ಲ ರೀತಿಯಿಂದ ಇದೆಲ್ಲ ನೋಡಿದಾಗ ಕೂಡ ಭಾಳ ದೊಡ್ಡ ಮಟ್ಟದ ಭ್ರಷ್ಟಾಚಾರ ಬೋಗಸ್ ಮಾಡಿ ಎತ್ತಾಗ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಇದರ ಬಗ್ಗೆ ನಾವು ಈಗಾಗಲೇ ಎಲ್ಲ ಕಡತಗಳನ್ನು ಯಾರ್ಯಾರು ಮಾಡಿದ್ದಾರೆ ಇಬ್ಬರೇ ಸೇರಿಕೊಂಡು ಕಡತಗಳ ಮೇಲೆ ಸಹಿರೋದು. ಪೈಲಿದ್ದವ್ರು 15 ತಿಂಗಳದಾಗ ಯಾರು ಆಡಳಿತ ಮಾಡಿದ್ರು ಅವ್ರದ್ದು ಯಾರೂ ಇಲ್ಲ. ಡಾಕ್ಟರ್ ಅಭಯ್ ಕುಮಾರು ಆಡಳಿತ ಅಧಿಕಾರಿ ಒಬ್ಬರು, ಇನ್ನೊಬ್ರು ಯಾರಂದ್ರೆ ಅಧೀಕ್ಷಕರು ರಜಾಕ್ ಸಾಬ್ ಅಂಗಡಿ ಅಂತೇಳಿ ಇವರಿಬ್ಬರು ಸೇರಿಕೊಂಡು ಎಲ್ಲದರ ಮೇಲೆ ಸಹಿ ಮಾಡಿ ಆ NGOದವನು ಕೂಡ ಸೇರಿ ಈ ವಿಭಾಗೀಯ ಸಹ ನಿರ್ದೇಶಕರು ಇವರು 3-4 ಜನ ಗ್ಯಾಂಗನ್ನು ಮಾಡಿಕೊಂಡು ಇದರ ಹಿಂದೆ ಯಾರ್ಯಾರು ಶಾಸಕರ ಸುಪುತ್ರದ್ದು ಏನೇನು ಕೈವಾಡಿದೆ ಅನ್ನೋದು ಇನ್ನೂ ತನಿಖೆ ಆದ ಬಳಿಕ ಹೊರಗೆ ಬರ್ತದೆ. ನಾನೇನು ಇವತ್ತು ಎಲ್ಲ ದಾಖಲಾತಿಗಳನ್ನು ಶಾಸಕರ ಮನೆಗೆ ಪೋಸ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಪಾಪ ಶಾಸಕರು ಏನು ಮಾಡ್ತಾರೆ ಅಂದರೆ ಬ್ಯುಸಿ ಇರ್ತಾರೆ, ಭಾಳ ಕೆಲಸ, ಭಾಳ ಲೆಕ್ಕಪತ್ರಗಳು ತೊಗೋಬೇಕಾಗ್ತವೆ. ಇವು ಯಾರ್ಯಾರು ಎಲ್ಲಿ ಎಷ್ಟು ಬಿಲ್ ಹಾಕಿದ್ರು ಯಾವ ರೀತಿಯಿಂದ ತೊಗೋಬೇಕಂತ ಬ್ಯುಸಿ ಇರ್ತಾರೆ. ಇವೆಲ್ಲ ಸ್ಟಡಿ ಮಾಡೋಕ್ಕಾಗಲ್ಲ ಅವ್ರಿಗೆ. ನಾ ಎಲ್ಲ ಅದ್ರ ಬಗ್ಗೆ ಅಧ್ಯಯನ ಮಾಡಿ ಸುಮಾರು ಒಂದು 57 ಪುಟದ ದಾಖಲಾತಿಗಳನ್ನು ಪಿನ್ ಟು ಪಿನ್ ಎಲ್ಲ ಸೆಕ್ಷನ್ ವೈಸ್ ಎಲ್ಲಿ ಎದ್ರಾಗ ಹೆಂಗೆ ಉನ್ನರ್ಜನೆ ಮಾಡೋದು ಒಂದು 10 ನಿಮಿಷ ಓದಿಬಿಟ್ರೆ ಗೊತ್ತಾಗ್ಬಿಡ್ತದೆ. ನಾನೇನು ಆಗ್ರಹ ಮಾಡ್ತಾ ಇದ್ದೀನಿ ಅಂದರೆ, ನಾನು ಬರೀ ಶಾಸಕರ ಮೇಲೆ ಆರೋಪ ಮಾಡ್ತಾ ಇಲ್ಲ, ನೀವು ಅದ್ರಾಗ ಏನೂ ಕೈವಾಡಿದ್ದಿದ್ದಿಲ್ಲ ಅಂದ್ರೆ, ನೀವು ಇದ್ರಾಗ ಏನೂ ತಿಂದಿದ್ದಿಲ್ಲ ಅಂದ್ರೆ ನೀವು ಇಮಿಡಿಯೇಟ್ಲಿ ಆ್ಯಕ್ಷನ್ ಮಾಡಿ ಸಂಬಂಧಪಟ್ಟರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿಸಿ ವಾಪಸ್ ವಸೂಲಿ ಮಾಡಿಸ್ತಕ್ಕಂಥ ಕೆಲಸ ನೀವು ಪ್ರಾಮಾಣಿಕಿದ್ರೆ ಮಾಡ್ತೀರಿ. ಇಲ್ಲ ಅಂದರೆ ನೀವು ಗಪ್ ಕೂತೀರಿ ಅಂದರೆ ನೀವು ಇದ್ರಾಗ ನಿನಗೆ ನಿಮ್ಮ ಪುತ್ರಿಗೆ, ನಿಮ್ಮ ಶಾಸಕರ ಸುಪುತ್ರರು ಇದ್ರಾಗ ಏನದ ಅಂತ ಸಂಶಯ ಬರೋದು ನಿಜ. ಇದ್ರ ಕೂಡ ಇನ್ನೊಂದು ನಾನು ಪ್ರೆಸ್ ಮೀಟ್ ಮಾಡೋದಂದ್ರೆ, ಈ ಕಾಂಗ್ರೆಸ್ ಒಂದಿಷ್ಟು ಮಂದಿ ಮುಖಂಡರು ಅವ್ರು ಖಾಸಿದ್ದವ್ರು, ಭಾಳ ಮಂದಿ ಕಾಂಗ್ರೆಸ್ ಅವ್ರು ಆದ್ರೆ ಇವ್ರು ಖಾಸಿರೋರು ಅವ್ರು ಎಗರಿ ಬೀಳ್ತಾರೆ ನನ್ನ ಮೇಲೆ. ಅವನು ಸುಳ್ಳು ಹೇಳ್ತಾನೆ, ಅವನು ದೂರೇ ಕೊಡಲ್ಲ ಅಂತ. ನಾನು ದೂರ ಕೊಟ್ಟಿದ್ದೀನಿ, ದೂರ ಕಾಪಿ ಇಲ್ಲಿದೆ ಎಲ್ಲ. ಯಾರ್ಯಾರಿಗೆ ಕೊಟ್ಟಿನಿ ದೂರ ಅಂದರೆ ಮೊನ್ನೆ ಕೊಟ್ಟು ಬಂದಿದ್ದೀನಿ, 8 ದಿನ ಆಯ್ತು ಕೊಟ್ಟು. ಯಾರ್ಯಾರಿಗೆ ಅಂದರೆ ಪ್ರಿನ್ಸಿಪಲ್ ಸೆಕ್ರೆಟರಿ ಹೆಲ್ತ್ ಡಿಪಾರ್ಟ್ಮೆಂಟ್, ಅದರ ಜೊತೆ ಹೆಲ್ತ್ ಕಮಿಷನರ್ ಕೊಟ್ಟಿದ್ದೀನಿ. ಅದ್ರ ಜೊತೆಗೆ ವಿಜಿಲೆನ್ಸಿ ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರಿಗೂ ಕೂಡ ಕೊಟ್ಟಿದ್ದೀನಿ. ಅದ್ರ ಜೊತೆಗೆ ಇವರು AG ಏನಿರ್ತಾರಲ್ಲ, ಅಕೌಂಟ್ ಆಫ್ ಜನರಲ್, ಅವರಿಗೂ ಕೂಡ ನಾನು ಡೀಟೇಲ್ಸ್ ಆದಂಥ ಎಲ್ಲ ದಾಖಲಾತಿಗಳನ್ನು ಇಟ್ಕೊಂಡು ಅವರಿಗೂ ಕೂಡ ನಾನು ಎಲ್ಲ ಮಾಹಿತಿಯನ್ನು ಇದು ದೂರನ್ನು ಕೊಟ್ಟು ಬಂದಿದ್ದೀನಿ. 5-6 ದಿವಸ ಆಯಿತು. ಇದ್ರ ಬಗ್ಗೆ ಏನು ಮಾಡ್ತಾರೆ ನೋಡಬೇಕು. ಆ ದಾಖಲಾತಿಗಳನ್ನು ಶಾಸಕರಿಗೊಂದು ಕಳಿಸ್ತೀನಿ. ಇಲ್ಲಿ ಬ್ಲಾಕ್ ಕಾಂಗ್ರೆಸ್ ನಾಯಕರುಗಳನ್ನು ಅವರು ಓದ್ಕೋಬೇಕಲ್ಲ. ನಾನು ಬ್ಲಾಕ್ ಕಾಂಗ್ರೆಸ್ ನಾಯಕರೇ ಅನ್ನೋದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಏನಾರು ಆಯ್ತಂದ್ರೆ ಒಮ್ಮೆ ಹೋರಾಟ ಇದು ಮಾತಾಡೋಕ್ಕೆ ಬರ್ತಿರಲ್ಲ, ನಿಮ್ಗೆ ಆತ್ಮಸಾಕ್ಷಿ ಅನ್ನೋದಿದ್ರೆ ಬಡ ಜನರು, ರೋಗಿಗಳು, ಪೇಷಂಟ್ಗಳು ಅಲ್ಲಿ ಬಂದವರಿಗೆ ಅನ್ನ ಹಾಕಿವಿ ಅಂಥೇಳಿ ಸುಳ್ಳು ಎತ್ತಲ್ಕತ್ತಾರ. ರಾಜಕಾರಣ ಒಂದು ಕಡೆಗೆ ಇಡೋಣ, ಇಲ್ಲಿ ನಡೆದಂಥ ಕೆಟ್ಟ ವ್ಯವಸ್ಥೆ ಧಿಕ್ಕಾರ ಹೇಳೋದೊಂದು ಆತ್ಮಸಾಕ್ಷಿಯಿಂದ ಕೆಲಸ ಮಾಡ್ಬೇಕಲ್ಲ. ನೀವು ನಿಮ್ಮ ಶಾಸಕರಿಗೆ ಹೇಳಿದ್ರ ಮೇಲೆ ಪನಿಷ್ಮೆಂಟ್ ಮಾಡಿಸ್ರಿ. ತಪ್ಪು ನಡೆದಾಗ ಬಿಡಬಾರ್ದಲ್ಲ. ನಿಮ್ಗಿನ್ನ ಏನು ಕೊಡ್ಬೇಕು ಎಲ್ಲನೂ ಕೊಡ್ತಾ ಇದ್ದೀನಿ. ಮಾಡ್ತಿರೋ ಮಾಡಲ್ಲ ಮುಂದೆ ನೋಡ್ತೀನಿ. ಇದೊಂದು ಕಾಂಗ್ರೆಸ್ ಕಮಿಟಿಯವ್ರಿಗೆ ಕಳಿಸ್ತಾ ಇದ್ದೀನಿ, ಬ್ಲಾಕ್ದವರಿಗೆ, ಅದ್ರ ಜೊತೆಗೆ ಶಾಸಕರಿಗೆ ಕಳಿಸ್ತಾ ಇದ್ದೀನಿ, ಕಮಿಷನರ್ಗೆ ಕೊಟ್ಟಿದ್ದೀನಿ. ಒಂದು 15-20 ದಿನದಲ್ಲಿ ಏನಾದರೂ ಇದ್ರ ಬಗ್ಗೆ ಒಂದು ಶೀಘ್ರವಾದಂಥ ತನಿಖೆಯನ್ನು ನಡೆದೇ ಹೋದರೆ ಮುಂದಿನ ದಿನಮಾನದಲ್ಲಿ ನಾನು ಯಾವುದೇ ಕಾರಣಕ್ಕೆ ಹಿಂದೆ ಸರಿಯಲ್ಲ, ಸರ್ಕಾರಿ ಆಸ್ಪತ್ರೆಯ ಮುಂದೆ ಧರಣಿ ಸತ್ಯಾಗ್ರಹವನ್ನು ಇದಕ್ಕೊಂದು ತಾರ್ಕಿಕ ಅಂತ್ಯ ಸಿಗುವವರೆಗೂ ಕೂಡ ಯಾವುದೇ ಕಾರಣಕ್ಕೆ ಹಿಂದೆ ಸರಿಯಲ್ಲ, ಹೋರಾಟವನ್ನು ಪ್ರಾರಂಭಿಸ್ತಾ ಇದ್ದೀನಿ. ಹಾಗಾಗಿ ಈ ತಾಲೂಕಿನಲ್ಲಿ ಇದೊಂದೇ ಇವತ್ತು ಉದಾಹರಣೆ ತಗೋರಿ, 77 ಲಕ್ಷ ರೂಪಾಯಿ ಬಡವರಿಗೆ ಅನ್ನ ಹಾಕ್ಲಾರ್ದೆ ಅನ್ನ ಹಾಕಿ ಇವತ್ತು ಎತ್ತಿತ್ತಿನಂಥ ಕಾಲ ಏನು ಅಫ್ಜಲ್ಪುರದ ನಿರ್ಮಾಣ ಆಗಿದೆಯಲ್ಲ, ಭ್ರಷ್ಟಾಚಾರವನ್ನು ತುಂಬ ತುಳುಕ್ತಾ ಇದೆ. ಇನ್ನೂ ಭಾಳ ಆಸ್ಪತ್ರೆಯಲ್ಲಿ ಬೇರೆ ಬೇರೆ ಕಡೆ ಇನ್ನೂ ಭಾಳ ದಾಖಲಾತಿ ಒಂದೊಂದು ಎಲ್ಲ ಶಾಸಕರಿಗೆ, ಕಾಂಗ್ರೆಸ್ ನಾಯಕರುಗಳಿಗೆ, ಈ ತಾಲೂಕಿನ ಜನರಿಗೆ ಇವು ಮುಂದಿಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಅಂತ ಹೇಳೋಕ್ಕೆ ಬಯಸ್ತೇನೆ.